ಕುಮಾರರಾಮನಿಗೆ ಹೆಗಲು ಕೊಟ್ಟು ಕೊನೆವರೆಗೂ ಇರ್ತಕ್ಕಂಥವನು ಕಾಟಣ್ಣ ಮೇಡಮ್. ಎರಡನೇ ಸುತ್ತಿನ ಕೋಟೆ. ನಮ್ಗೆ ವಿಸ್ತರಣೆ ಬಂದು 3,500 ಎಕರೆ ಅಂತೀವಿ. ಆದರೆ ಇದು ಅಷ್ಟುದು ಈಗ ಎಲ್ಲಿವರೆಗೆ ಅಂದರೆ ಮುಕ್ಕುಂಪಿ ಅಂತ ಇದೆ. ನಾವಲ್ಲಿ ಗಿಡಗಳು ಬಂದ್ವಲ್ಲ, ಒಂದು ತಂಪಾಗಿ ಹೇಮಗುಡ್ಡ ಅಂತಂದ್ವಲ್ಲ, ಅಲ್ಲಿಂದ ಪ್ರಾರಂಭ ಆಗಿ ಮತ್ತೆ ಅಲ್ಲಿಗೆ ಎಂಡ್ ಆಗೋವರೆಗೂ ಇದೆ ಮೇಡಮ್. ವೆಲ್ಕಮ್ ಟು ಗಂಡುಗಲಿ ಕುಮಾರರಾಮನ ಇತಿಹಾಸಕ್ಕೆ ಸ್ವಾಗತ ಸುಸ್ವಾಗತ. ಎರಡನೇ ಸುತ್ತಿನ ಕೋಟೆ ಮೇಡಮ್. ಎರಡನೇ ಸುತ್ತಿನ ಕೋಟೆ. ಮೇಡಮ್ ಈಗ ನಾವು ನೋಡ್ತಾ ಇದ್ದೀವಲ್ಲ, ಇದು ಎರಡನೇ ಸುತ್ತಿನ ಕೋಟೆ. ನಾವು ಮೊದಲು ನೋಡಿದ್ದು ಬೈಚಪ್ಪ ನಾಯಕನ ಕೋಟೆ, ಇದು ಕಾಟಣ್ಣ ನಾಯಕನ ಕೋಟೆ. ಯಾರು? ಕುಮಾರರಾಮನ ಅಣ್ಣ ಅಂತಂದ್ಬಿಟ್ಟು ನಮಗೆ ಇತಿಹಾಸದಿಂದ ತಿಳಿದು ಬರ್ತದೆ ಮೇಡಮ್. ಆತನ ಸಹೋದರ ಆಗಿದ್ದ, ಅಂದರೆ ಇನ್ನೊಂದು ಕಂಪಿಲರಾಯರ ಇನ್ನೊಬ್ಬ ತಾಯಿಯ ಮಗನಾಗಿದ್ದ ಅಂತ. ಕಂಪಿಲರಾಯನಿಗೆ ಇನ್ನೊಬ್ಬ ಹೆಂಡತಿಯ ಮಗ ಕಾಟಣ್ಣ ಅಂತ. ಅದು ಕೂಡ ಕುಮಾರರಾಮನಿಗೆ ಅಣ್ಣನ ರೀತಿಯಾಗಿ ಆತಗೆ ಪ್ರತಿಯೊಂದಕ್ಕೂ ಜವಾಬ್ದಾರಿಯುತವಾಗಿ ಆ ಕುಮಾರರಾಮನಿಗೆ ಹೆಗಲು ಕೊಟ್ಟು ಕೊನೆವರೆಗೂ ಇರ್ತಕ್ಕಂಥವನು ಕಾಟಣ್ಣ ಮೇಡಮ್. ಇನ್ನು ಕೂಡ ಮುಂದೆ ಕಾಟಪ್ಪ ನಾಯಕನ ಕಟ್ಟೆ ಅಂತ ಇದೆ, ಅದನ್ನು ನೋಡೋಣ. ಹಾಗೆ ಇದು ಕೋಟೆ ಕೂಡ ಭಾಳ ವಿಶೇಷವಾಗಿ, ಇದು ಕೂಡ ನೇರವಾಗಿ ಬಂದರೆ ಅಪೋಸಿಟ್ ಗೋಡೆ ಇದೆ, ಮತ್ತು ಟರ್ನ್ ಆಗಬೇಕು. ಈ ರೀತಿ ಒಂದಿಷ್ಟು ಕೋಟೆನ ಇದನ್ನು ಕೂಡ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಬಿದ್ದೋಗಿರೋದ್ರಿಂದ ಕೆಲವೊಂದಿಷ್ಟು ಕಲ್ಲುಗಳು ನಮಗೆ ಕಾಣಿಸ್ತಾ ಇಲ್ಲ. ಹಾಗೆ ಇತ್ತೀಚೆಗೆ ರಸ್ತೆಯನ್ನು ನಿರ್ಮಾಣ ಮಾಡೋಕ್ಕಾದ್ರೆ ಇಲ್ಲೊಂದು ಮೂರ್ತಿ ಸಿಕ್ಕಿದೆ ಮೇಡಮ್. ಅದೇ ಕುಮಾರರಾಮನ ಮೂರ್ತಿ. ನಾವು ನಾಡಿನಾದ್ಯಂತ ಅಥವಾ ಇತ್ತೀಚೆಗೆ ನಾವು ಕೆಲವೊಂದಿಷ್ಟು ಈ ಕುಮಾರರಾಮನ ಕುರಿತು ಒಡನಾಟ ಪ್ರಾರಂಭ ಆದಾಗಿಂದ ಕುಮಾರರಾಮನ ವಿಗ್ರಹಗಳು ನಮಗೆ ಸಿಗ್ತಾ ಇದೆ ಮೇಡಮ್. ಇತ್ತೀಚೆಗೆ ತುಮಕೂರಿನ ಒಂದು ಗುಬ್ಬಿ ತಾಲೂಕು ಮತ್ತು ಕೊರಟಗೆರೆ ತಾಲೂಕಿನಲ್ಲಿ ಕುಮಾರರಾಮನ ಮೂರ್ತಿಗಳನ್ನು ನಾವು ಪೂಜೆ ಮಾಡ್ತಕ್ಕಂಥದ್ದನ್ನು ಗುರುತಿಸಿದ್ವಿ. ಎಲ್ಲ ಮೂರ್ತಿಗಳು ಕೂಡ ಈ ರೀತಿಯಾಗಿ ಒಂದು ಕತ್ತಿಯನ್ನು ಹಿಡ್ಕೊಂಡಿರೋ, ಕುದುರೆ ಮೇಲೆ ಕತ್ತಿ ಹಿಡ್ಕೊಂಡಿರೋ ರೀತಿ ಒಂದು ಇದೆ. ಇನ್ನೊಂದು ಕಡೆಗೆ ಬರ್ಚಿ, ಈಗ ನಾವು ಬಲೆ ಅಂತ ಅಂತೀವಲ್ಲ, ಆ ರೀತಿ ಹಿಡ್ಕೊಂಡಿದ್ದನ್ನು ಕುಮಾರರಾಮನ ಮೂರ್ತಿ ಅಂತೇಳಿ ನಾವು ಇವತ್ತು ಗುರುತಿಸ್ತಾ ಇದ್ವಿ ಮೇಡಮ್. ಹಾಗಾದ್ರೆ ಅವಾಗ ಸಿಕ್ಕಿದಂತ ಮೂರ್ತಿ ಇದು ಇಲ್ಲಿ ಉದ್ಗೋಗ್ಬಿಟ್ಟಿತ್ತು. ಇಲ್ಲ ಮೇಡಮ್, ಅಂದ್ರೆ ಇದು ಕಚ್ಚಾ ಕಲ್ಲಿನಲ್ಲಿ ಇಲ್ಲಿನ ಸ್ಥಳೀಯರೇ ಕುಮಾರರಾಮನನ್ನ ಆರಾಧನೆ ಮಾಡೋಕ್ಕೋಸ್ಕರ ಈ ರೀತಿಯ ಮೂರ್ತಿಯನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಮೇಡಮ್. ಕುಮಾರರಾಮ ಅಂತ್ಯ ಆದ ನಂತರ ಆತನ ಒಂದು ನೆನಪಿಗಾಗಿ ಆತನ ಒಂದು ಇನ್ನೊಂದಿಷ್ಟು ನಮ್ಮ ಜೊತೆಗೆ ಇದ್ದಾನೆ ಅಂದ್ಬಿಟ್ಟು ಇಲ್ಲೇ ಸ್ಥಳೀಯರೇ ಈ ರೀತಿಯ ಕಲ್ಲಿನಲ್ಲಿ ಮಾಡ್ಕೊಂಡಿದ್ದಾರೆ ಮೇಡಮ್. ಸರ್, ಇವಾಗ ಕುಮಾರರಾಮನ ಫೋಟೋಸ್ ಆಗಿರ್ಬೋದು ಸಿಗುತ್ತಾ ಇತಿಹಾಸ? ಸಿಗುತ್ತೆ ಮೇಡಮ್. ಈಗ ನಮಗೆ ಈಗ ಇದೆ ಈ ವೀರಗಲ್ಲನ ಮುಖಾಂತರವಾಗಿ ಇನ್ನೊಂದು ಮೂರ್ತಿ ಇದೆ ಮೇಡಮ್. ಈಗ ಹೋಗೋಣ, ಅದನ್ನು ಇಲ್ಲಿ ಸ್ಥಳೀಯವಾಗಿ ಅದು ಹೋಲ್ಕೆರಾಮ ಅಂತಾರೆ, ಆದರೆ ಅದು ಕುಮಾರರಾಮನ ಮೂರ್ತಿ ಆಗಿತ್ತು ಅಂತ ಅಂದ್ಬಿಟ್ಟು ನಾವು ಅದನ್ನ ಅಲ್ಲಿ ನೋಡೋಣ ಮೇಡಮ್. ಅದೇ ಮೂರ್ತಿ ಆಧಾರದ ಮೇಲೆ ಫೋಟೋಸ್. ನಿಜ ಮೇಡಮ್, ನಿಜ ಮೇಡಮ್. ಕುಮಾರರಾಮದ ಕುದುರೆ ಮೇಲೆ ಇರ್ತಕ್ಕಂಥ ವೀರ. ಯಾಕೆಂದ್ರೆ 700 ವರ್ಷದ ಇತಿಹಾಸ ತೆಗೆದುಕೊಂಡಾಗ ಅವಾಗ ಫೋಟೋಸ್ ಇರ್ಲಿಲ್ಲ. ನಿಜ ಮೇಡಮ್. ಬ್ರಿಟಿಷರ್ ಬಂದಾದ ನಂತರ ಫೋಟೋಸ್ ಮುಖಾಂತರ ಎಲ್ಲ ರಾಜಮನೆತನಗಳನ್ನ ಸೆರೆ ಹಿಡಿದಿದ್ರು. ಅದಕ್ಕೂ ಮುಂಚೆ ಅಲ್ವಾ ಇವರು ಆಳ್ವಿಕೆ ಎಲ್ಲ ಇದ್ದಿದ್ದು? ನಿಜ ಮೇಡಮ್. ಕಲ್ಪನೆ ರೂಪದಲ್ಲೇ ನೋಡ್ಬೇಕು. ಅವತ್ತು ಅಲ್ಲಿಗೆ ಸ್ವಲ್ಪ ಶಾಸನಗಳು ಅಷ್ಟೇ ಮೇಡಮ್. ಯಾಕಂದ್ರೆ ನಮಗೆ ಹೊಯ್ಸಳರಲ್ಲಿ ನೋಡ್ತೀವಿ ನಾವು ಸಾಕಷ್ಟು ಶಿಲ್ಪ ರಚನೆಗಳ ಬಗ್ಗೆ ಅಥವಾ ಶಾಸನಗಳ ಬಗ್ಗೆ. ಇವರು ಬರೀ ಹೋರಾಟದ ಒಂದು ಯುಗ ಕಾಲ ಆಗಿರೋದ್ರಿಂದ ಸಾಕಷ್ಟು ಶಾಸನಗಳು ಬರ್ಸೋಕ್ಕೆ ಆಗಿಲ್ಲ. ಕೆಲವೊಂದು ನಮಗೆ 4-5 ಶಾಸನಗಳು ನಮಗೆ ಕಂಡು ಬರ್ತವೆ ಮೇಡಮ್. ಅದರಿಂದ ಕುಮಾರರಾಮ ಮತ್ತು ವೀರ ಕಂಪಿಲರ ಪ್ರಸ್ತುತಿ ನಮ್ಗೆ ಗೊತ್ತಾಗ್ತದೆ ಮೇಡಮ್. ಓಕೆ, ಅಂದ್ರೆ ಇದುವರೆಗೂ ಕುಮಾರರಾಮನ ಬಗ್ಗೆ ಸಿಕ್ಕಿರೋದು ಒಂದು 4-5 ಶಾಸನಗಳು ಇದೆ ಮೇಡಮ್. ಒಂದು 10 ಮೇಲ್ಪಟ್ಟು ಇದೆ ಮೇಡಮ್. ಎಲ್ಲೆಲ್ಲ ಸಿಕ್ತು ಸರ್? ಈಗ ನಾವು ಈಗ ಹೊಸಮಲೆ ದುರ್ಗ ಅಂತ ಹೇಳಿದ್ವಿ ಮೇಡಮ್, ಅಲ್ಲೊಂದಿದೆ. ಆಮೇಲೆ ಇದು ನಾವು ಹಂಪಿಯಲ್ಲಿ ಒಂದಿದೆ. ಆಮೇಲೆ ಇಲ್ಲೇ ಹೇಮಕೂಡ ಇದರಲ್ಲಿ ಕೂಡ ಒಂದಿಷ್ಟು ಇದೆ ಮೇಡಮ್. ಓಕೆ, ಕುಮಾರರಾಮನ ಶಾಸನಗಳೆಲ್ಲ ಸಿಗ್ಬೇಕಂದ್ರೆ ಅವರ ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿವರೆಗೂ ವಿಸ್ತಾರ ಆಗಿತ್ತು ಮೇಡಮ್? ನನಗೆ ಹೇಳಿದೆ ಕೊಪ್ಪಳ ಇತ್ತು, ಕೊಪ್ಪಳ ಕೋಟೆ ಅಂತ ಇದೆ, ಅವರು ಅಲ್ಲಿವರೆಗೂ ವ್ಯಾಪ್ತಿ ಇತ್ತು. ದಾವಣಗೆರೆ ಇತ್ತು, ನಂತರ ಶಿವಮೊಗ್ಗ, ಚಿತ್ರದುರ್ಗ ಕೂಡ ಇವರು ಆಡಳಿತಕ್ಕೆ ಒಳಪಟ್ಟಿತ್ತು. ಶಿವಮೊಗ್ಗದವರೆಗೂ ಅಂತ ಹೇಳಿದ್ರೆ ಅಲ್ಲಿ ಮದಕರಿ ನಾಯಕ ಬರ್ತಾರೆ. ಆದ್ರೆ ಇವ್ರ ನಂತರ ಅಲ್ಲ ಮೇಡಮ್, ಇವ್ರ ಪ್ರಾರಂಭ ಇದು 13ನೇ ಶತಮಾನ. ಇವ್ರದ್ದು ಬಂದ್ಬಿಟ್ಟು 18-17ನೇ ಶತಮಾನ ಮದಕರಿ ನಾಯಕರದು. ಓಕೆ, ಹಾಗಾದ್ರೆ ಕೊಪ್ಪಳದಲ್ಲಿ ಕೋಟೆ ಇದೆಯಲ್ಲ, ಅದು ಕುಮಾರರಾಮರ ಕಾಲದಲ್ಲಿ ನಿಜ ಮೇಡಮ್. ಅದಕ್ಕೂ ಮುಂಚೆ ಪ್ರಾರಂಭ ಆಗಿತ್ತು. ನಂತರದಲ್ಲಿ ಅವ್ರ ಆಡಳಿತ ತಿಮ್ಮರಾಜ ಅಂತ ಬರ್ತಾನೆ. ಆತ ಕಂಪಿಲರಾಯನ ಆಡಳಿತಾಧಿಕಾರಿ ಅಲ್ಲಿ ಆಗಿ ನೋಡ್ಕೊಳ್ತಾ ಇದ್ದ ಅಂತ ಅಂದ್ಬಿಟ್ಟು ನಮ್ಗೆ ಒಂದು ಶಾಸನ ಸಿಕ್ಕಿದೆ ಮೇಡಮ್, ಯಲಬುರ್ಗ ಹತ್ರ.
ಆ ಶಾಸನದಲ್ಲಿ ತಿಮ್ಮರಾಜ ಅಂತವನು ಇಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ ಅಂತಂದಕ್ಕೆ ಸಾಕ್ಷಿಯಾಗಿದೆ ಮೇಡಮ್. ಹಂಗಾರೆ ಕಂಪಿಲರಾಯನ ಆಡಳಿತ ಕಾಲದಲ್ಲಿ ತಿಮ್ಮರಾಯ ಇದ್ದ ಅಂತ ಹೇಳಿದ್ರೆ ಕಂಪಿಲರಾಯ ಅವರ ತಂದೆ. ಹೌದು. ಓಕೆ, ಹಾಗಾದ್ರೆ ಅದನ್ನು ಇದು ಆಳ್ವಿಕೆ ಒಳಗೆ. ನಿಜ ಮೇಡಮ್, ಇಲ್ಲಿ ಸಾಕಷ್ಟು ದೂರ ಇಲ್ಲ ಮೇಡಮ್. ನಾ ಒಂದು 45 ಕಿಲೋಮೀಟರ್ 20 ಕಿಲೋಮೀಟರ್ ಸುತ್ತಮುತ್ತ ಎಲ್ಲದೂ ಕೂಡ ಇವರ ಆಡಳಿತಕ್ಕೆ ಒಳಪಟ್ಟಿತ್ತು. ಓಕೆ, ಇವಾಗ ಸಿನಿಮಾದಲ್ಲಿ ನಾವು ನೋಡ್ತೀವಿ ಒಂದು ಸಾಂಗು, ಶಿವರಾಜ್ ಕುಮಾರ್ ಸಿನಿಮಾದಲ್ಲಿ ಒಂದು ಸಾಂಗ್ ಬರುತ್ತೆ, ಲೇಲೆ ಪಾಡಿ ಅಂತ. ಯಾಕಂದ್ರೆ ಅಲ್ಲಿ ಬುಡಕಟ್ಟು ಜನಾಂಗದವರು ಕಾಡು ಜನರ ಬಗ್ಗೆ ತೋರಿಸಿದ್ದಾರೆ. ಅಂದ್ರೆ ಕುಮಾರರಾಮ ಅವರ ಜೀವನ ಶೈಲಿ ಹೇಗಿತ್ತು, ಬುಡಕಟ್ಟು ಜನಾಂಗದವ್ರ ಜೊತೆ ಒಡನಾಟ ಇತ್ತು. ಕುಮಾರರಾಮ ಕೂಡ ಬುಡಕಟ್ಟು ಜನಾಂಗ ಅಲ್ಲ ಮೇಡಮ್. ಯಾಕಂದ್ರೆ ಜನಪದವಾಗಿ ಇಲ್ಲಿರ್ತಕ್ಕಂಥ ಜನರನ್ನೇ ಬುಡಕಟ್ಟು ವೀರರನ್ನ ಸೇರಿಸ್ಕೊಂಡು ತಾನು ಕೂಡ ಆ ಒಂದು ಇದಕ್ಕೆ ಸೇರಿದ್ರಿಂದ ಎಲ್ಲರನ್ನೂ ಪರಿಗಣನೆ ತಗೊಳ್ತಕ್ಕಂಥ ಎಲ್ಲರನ್ನ ಮುನ್ನಡೆಯಲ್ಲಿ ಈ ಸೈನ್ಯವನ್ನು ನಿಭಾಯಿಸ್ತಾ ಇದ್ದ. ಅವ್ರ ಜೊತೆಗೆಲ್ಲ ಒಡನಾಟ ಚೆನ್ನಾಗೇ ಇಟ್ಕೊಂಡಿದ್ದೆ ಮೇಡಮ್. ಆಮೇಲೆ ಈಗ ಅದರಲ್ಲಿ ಈಗ ಲೇಲೆಪಾಡಿ ಅಂತ ಆಡಂದ್ರಲ್ಲ, ಅಲ್ಲಿ ದೊಂಬರ ಹುಡುಗಿ ದೊಂಬರೋಳು ಅಲ್ಲಿ ವೇಷಭೂಷಣ ನೋಡಿದ್ರೆ ದೊಂಬರ ಹುಡುಗಿಯ ರೀತಿ ಕಾಣ್ತಾ ಇದೆ. ಅಂದರೆ ರತ್ನಾಜಿ ಅಂತಕ್ಕಂಥ ಮಹಿಳೆ ವೀರ ಕಂಪಿಲರಾಯರ ಜೀವನದಲ್ಲಿ ಪ್ರವೇಶ ಆದಮೇಲೆ ಅಂದರೆ ಅವು ಯೌವನ ಇರ್ತಕ್ಕಂಥವನ್ನ ವೀರ ಕಂಪಿಲರಾಯರು ಮದುವೆ ಮಾಡ್ಕೊಂಡು ಬಂದುಬಿಡ್ತಾರೆ. ಅಂದರೆ ಈಗ ಕಂಪಿಲರಾಯರಿಗೆ ವಯಸ್ಸಾಗಿರುತ್ತೆ, ವಯಸ್ಸಾದ್ರಿಂದ ಅಲ್ಲಿ ಯಾವುದೇ ರೀತಿಯ ಭಾವನೆಗಳಿಗೆ ಕಂಪಿಲರಾಯರು ಸ್ಪಂದನೆ ಮಾಡ್ತಾ ಇರಲ್ಲ. ಇದರಿಂದ ಅತೃಪ್ತಳಾದಂಥವಳು ಯುವರಾಜನಾಗಿರ್ತಂಥ ಕುಮಾರರಾಮನ ಮೇಲೆ ಮನಸ್ಸು ಮಾಡ್ತಕ್ಕಂಥ ಒಂದು ಪ್ರಸಂಗ ಬರ್ತದೆ ಮೇಡಮ್. ಇದು ಭಾಳ ಇಡೀ ಚರಿತ್ರೆಯಲ್ಲಿ ಕುಮಾರರಾಮನ ಒಂದು ಹೆಗ್ಗಳಿಕೆಗೆ ಇನ್ನಷ್ಟು ಅವನು ಪ್ರಖ್ಯಾತಿ ಆಗೋದಕ್ಕೆ ಈ ಒಂದು ಪ್ರಸಂಗ ಸಾಕ್ಷಿ ಆಗುತ್ತೆ ರತ್ನಾಜಿದು. ಇನ್ನು ಅದನ್ನ ಮುಂದೆ ಹೇಳ್ತಾ ಮಾತಾಡೋಣ ಮೇಡಮ್. ಓ ಮೈ ಗಾಡ್, ಈ ವಿಷಯಗಳನ್ನ ಕೇಳಿದ್ರೆ ಒಂದು ರೀತಿ ಏನ್ ಹೇಳ್ಬೇಕಂತಲೇ ಗೊತ್ತಾಗಲ್ಲ. ಯಾಕೆಂದ್ರೆ ಒಬ್ಬ ತಾಯಿ ಸ್ಥಾನದಲ್ಲಿ ಇದ್ದರು ಮಗನ್ನ ಆ ರೀತಿ ನೋಡೋದು ಅಂತ. ನಿಜ ಮೇಡಮ್, ಅದು ಅವತ್ತಿಗೆ ಅದೇ ನಾವೇನಂತ ಹೇಳಿದ್ವಿ, ಕಾಮಾತುರಣಂ ನಾ ಲಜ್ಜಂ ನಾ ಭಯಂ ಅಂತೀವಿ. ಹಂಗೆ ಅವತ್ತು ಕಾಮಕ್ಕೆ ಯಾವುದು ಕೂಡ ಆ ಕಣ್ಣಿಗೆ ಕಾಣಿಸ್ತಾ ಇರ್ತಾ ಇದ್ದಿಲ್ಲ ಅನ್ನೋದಕ್ಕೆ ರತ್ನಾಜಿಯ ಒಂದು ಪ್ರಸಂಗ ಸಾಕ್ಷಿ ಆಗುತ್ತೆ ಮೇಡಮ್. ಅದರಿಂದನೇ ಕುಮಾರರಾಮ ಇನ್ನಷ್ಟು ಅವನು ದೈವತ್ವಕ್ಕೆ ಏರೋಕ್ಕೂ ಸಹಾಯ ಆಗುತ್ತೆ. ಕೆಟ್ಟದಿದ್ದಲ್ಲೇ ಅವನು ಒಳ್ಳೇದು ನಿಯತ್ತಾಗಿರೋದಕ್ಕೆ ಒಪ್ಕೊಂಡ್ವಿ. ಅದೇ ಅವತ್ತು ಮನಸ್ಸು ಓದ್ತಿದ್ರೆ ಇವತ್ತು ಆತನನ್ನು ನಾವು ದೇವರಾಗಿ ಇವತ್ತು ನೀವು ವಿಡಿಯೋ ಮಾಡೋಕ್ಕೆ ಬರೋ ಪ್ರಸಂಗ ಬರ್ತಾ ಇದ್ದಿಲ್ಲ ಅನಿಸುತ್ತೆ ಮೇಡಮ್. ಓಕೆ, ಈ ವಿಷಯ ಬಂದಾಗ ಅವ್ರ ತಂದೆ ಮತ್ತು ಮಗನ ಮಧ್ಯೆ ಮತ್ತು ಚಿಕ್ಕಮ್ಮನ ಮಧ್ಯೆ ಯಾವ ರೀತಿ ಸನ್ನಿವೇಶ? ನಿಜ ಮೇಡಮ್, ಸಾಕಷ್ಟು ಇದರ ಒಂದು ಅರಿವನ್ನು ತಾಯಿ ಹರಿಹರ ದೇವಿಗೆ ಗೊತ್ತಾಗಿರುತ್ತೆ. ಯಾಕಂದರೆ ಯೌವನ ಇರ್ತಕ್ಕಂಥ ಹುಡುಗಿಯನ್ನು ಮದುವೆ ಮಾಡ್ಕೊಂಡು ಬಂದಿರ್ತಾನೆ ವೀರ ಕಂಪಿಲರಾಯ. ಆಕೆಯ ಕಣ್ಣು ಯಾರು ಕುಮಾರರಾಮನ ಮೇಲೆ ಬೀಳಬಾರ್ದು ಅನ್ನೋದಕ್ಕೆ ಪ್ರತಿ ಸಾರಿನೂ ಆ ಚಿಕ್ಕಮ್ಮನ ಮೇಲೆ ಯಾವುದೇ ರೀತಿಯ ಭಾವನೆಗಳು ಅವ್ರು ಆಗಲೇ ಒಂದಿಷ್ಟು ಗೊತ್ತಾಗ್ತಿರುತ್ತೆ. ಆ ತಾಯಿ ಒಂದು ಇವನ ಮೇಲೆ ಮಮಕಾರ ಪಡೋದು, ರತ್ನಾಜಿ ಅವರು ಇವನ ಮೇಲೆ ಕಾಳಜಿ ವಹಿಸೋದು ಅದು. ನಮಸ್ಕಾರ ಕನ್ನಡಿಗರೇ, ನಮ್ಮ ಪರಿಶ್ರಮದ ಮೂಲಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನಮ್ಮ ಚಾನಲ್ ಅಲ್ಲಿ ಪ್ರಸಾರ ಮಾಡ್ತಾ ಇದ್ವಿ. ಈ ನಮ್ಮ ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನೆಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ನಮ್ಮೊಂದಿಗೆ ನೀವು ಕೈ ಜೋಡಿಸಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, ಪ್ರೀತಿಯಿಂದ ಅರಸಿ. ದೇವರಿಗೆ ಕಳವಳ ಅಂತ ಇದ್ದೇ ಇರುತ್ತೆ ಮೇಡಮ್. ಆ ಕಳವಳದ ಜೊತೆಗೆ ಅವನ್ನ ಅಲ್ಲಿ ರತ್ನಾಜಿ ಮನೆಗೆ ಹೋಗಲೇಬಾರ್ದು ಎನ್ನುವಷ್ಟು ಮಟ್ಟಿಗೆ ವಾಗ್ದಾನವನ್ನು ತಗೊಂಡಿರ್ತಾರೆ ಮೇಡಮ್. ನೀನು ಏನು ಬೇಕಾದ ಪ್ರಸಂಗ ಬಂದರೂ ಕೂಡ ಅಲ್ಲಿ ಹೋಗಬಾರ್ದು ನೀನು ಅನ್ನುವಂಥ ಮಾತನ್ನು ತೊಗೊಂಡಿರ್ತಾರೆ ಕುಮಾರರಾಮನಿಗೆ. ಅದೇ ರೀತಿ ಕೆಲವೊಂದು ಹೋಗತಕ್ಕಂಥ ಪ್ರಸಂಗ ಕೂಡ ಬರುತ್ತೆ ಮೇಡಮ್. ಅದನ್ನು ನಾವು ಮುಂದೆ ಇನ್ನು ನೋಡ್ತಾ ಮಾತಾಡೋಣ. ಓಕೆ, ಅದ್ರ ಜೊತೆಗೆ ಇಲ್ಲಿ ಒಂದು ಕೋಟೆ ಕಾಣಿಸ್ತಾ ಇದೆಯಲ್ಲ ಸರ್? ನಿಜ ಮೇಡಮ್, ಇದು ನೋಡ್ರಿ ಎಷ್ಟು ಆಯಕಟ್ಟಿಂದಿದೆ. ನಾವು 1, 2 ಈಗೆಲ್ಲದೂ ಸ್ವಲ್ಪ ನೆಲದ ಮೇಲೆ ಇದ್ದೇವೆ. ನಾವು ನೋಡಿದ್ದು ಪ್ರವೇಶ ದ್ವಾರ ಮಾಡಿದ್ದೆ. ಈಗ ನಾವು ಮೂರನೇ ಕೋಟೆ ನೋಡಿದ್ರೆ ಎಲ್ಲದೂ ಬೆಟ್ಟದ ಮೇಲೇ ನೋಡಿ ಮೇಡಮ್. ಅಲ್ಲಿ ಎಷ್ಟು ಸುಸಜ್ಜಿತವಾಗಿ ಅಲ್ಲಿ ಕಾವಲು ಗೋಪುರಕ್ಕೂ ಬಂತು, ಮತ್ತು ಒಂದು ಭದ್ರವಾಗಿ ಕೋಟೆಗಳ ಸಂಧಿಸೋಕ್ಕೂ ಕೂಡ ಅದನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ, ಹೊರ ಚಾಚಿದ್ದಾರೆ. ನಿಜ ಮೇಡಮ್, ಕಾವಲು ಗೋಪುರ ರೀತಿಯಾಗಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ನೋಡಿ. ಓಕೆ ಸರ್, ಎಷ್ಟು ವಿಸ್ತೀರ್ಣ ಇದೆ ಸರ್? ಹಾಗಾದ್ರೆ ಅಲ್ಲೆಲ್ಲ ನೋಡ್ಬೋದು, ಸುತ್ತನೂ ಇದೆ ತರ. ನಿಜ ಮೇಡಮ್, ನಾನು ಹೇಳಿದ್ನಲ್ಲ ಇದ್ರದ್ದು ನಮ್ಗೆ ವಿಸ್ತರಣೆ ಬಂದು 3,500 ಎಕರೆ ಅಂತೀವಿ. ಆದರೆ ಇದು ಅಷ್ಟು ಈಗ ಎಲ್ಲಿವರೆಗೆ ಅಂದರೆ ಮುಕ್ಕುಂಪಿ ಅಂತ ಇದೆ. ನಾವಲ್ಲಿ ಗಿಡಗಳು ಬಂದ್ವಲ್ಲ, ಒಂದು ತಂಪಾಗಿ ಹೇಮಗುಡ್ಡ ಅಂತಂದ್ವಲ್ಲ, ಅಲ್ಲಿಂದ ಪ್ರಾರಂಭ ಆಗಿ ಈ ಮತ್ತೆ ಅಲ್ಲಿಗೆ ಎಂಡ್ ಆಗೋವರೆಗೂ ಇದೆ ಮೇಡಮ್. ಹಾಗಾದ್ರೆ ಇದು ನಾವು ಇವಾಗ ನಿಂತಿರೋದು ಎರಡನೇ ಸುತ್ತು. ಇದನ್ನ ಎಷ್ಟನೇ ಸುತ್ತು ಅಂತ ಹೇಳಿ? ಈಗ ಇದು ಈಗ ನೀವು ನೋಡಿದಾಗ 3ನೇ ಸುತ್ತು ಅನ್ಕೋಬೇಕು ಮೇಡಮ್. ಅಲ್ಲಿಗೆ ಒಂದು ಎಂಟ್ರೆನ್ಸ್ ಇದೆ. ದಾಟ್ಬಿಟ್ಟು ನಾವು ಅರಮನೆ ನೋಡ್ಬೇಕು, ನಿನ್ನ ಒಳಗೆ ಹೋಗ್ಬೇಕು. ಹ್ಞೂ ಮೇಡಮ್, ಹ್ಞೂ ಸರ್. ಇಷ್ಟು ವರ್ಷ ಆದರೂ ಕೂಡ ಎಷ್ಟು ಭದ್ರವಾಗಿ ನಿಂತಿದೆ. ನಿಜ ನೋಡಿ ಮೇಡಮ್, ನಮ್ಮ ಒಂದು ಕನ್ನಡಿಗರ ಒಂದು ನಿರಾಭಿಮಾನವೋ ಅಥವಾ ಇತಿಹಾಸದ ಮೇಲೆ ಆಸಕ್ತಿ ಕಮ್ಮಿನೋ ಇದು ಇವತ್ತು ಎಷ್ಟೋ ಬೆಳಕಿಗೆ ಬರಬೇಕಾಗಿತ್ತು. ಇದು ಕೂಡ ಒಂದು ಪ್ರವಾಸಿ ತಾಣ ಅಥವಾ ಆಧ್ಯಾತ್ಮಿಕ ಕೇಂದ್ರವಾಗಬೇಕಾಗಿತ್ತು. ಆದರೆ ಅಲ್ಲಲ್ಲಿ ಈಗ ನಾವು ಬೇಸಿಗೆ ಇರೋದ್ರಿಂದ ಗಿಡಗಳು ಒಣಗಿಬಿಟ್ಟು ನಮಗೆ ಕಾಣ್ತಾ ಇದ್ದಾವೆ. ಮಳೆಗಾಲಕ್ಕೆ ಸಂಪೂರ್ಣವಾಗಿ ಗಿಡಗಳು ಬೆಳ್ಕೊಂಡು ಅವು ಬೀಳ್ತಕ್ಕಂಥ ಪ್ರಸಂಗಗಳು ಈಗ ಇಲ್ಲೆಲ್ಲ ಬಿದ್ದಿದ್ದಾವೆ ನೋಡಿ ಮೇಡಮ್. ಆ ರೀತಿ ಎಲ್ಲ ಆಗ್ತಾ ಇದಾವೆ ಮೇಡಮ್. ಅದನ್ನು ಉಳಿಸ್ಕೊಳ್ತಾ ಕೆಲಸ ಆಗಬೇಕು. ಅಂದ್ರೆ ಇದಕ್ಕೆ ಒಂದು ಸಪರೇಟ್ ಆಗಿ ಒಂದು ಸಂಘ ಸಂಸ್ಥೆನೋ ಜವಾಬ್ದಾರಿಗಳು ಕೊಟ್ಟರೆ ಒಂದು ಪ್ರಾಧಿಕಾರ ಅಂತ
ಇದು ಅಭಿವೃದ್ಧಿ ಇನ್ನೂ ಸಾಕಷ್ಟು ನಿಜ ಮೇಡಮ್. ಇಲ್ಲಿ ಕೂಡ ನಾವು ಪ್ರವಾಸೋದ್ಯಮ ಅಂದರೆ ಹಂಪಿನ ನಾವು ನೆನಪು ಮಾಡ್ಕೊಳ್ತೀವಿ. ಅದರ ಹಂಪಿಯಷ್ಟೇ ನಮಗೆ ಜಾಸ್ತಿ ಇತಿಹಾಸ ಇರ್ತಕ್ಕಂಥದ್ದು ಆನೆಗುಂದಿ ಭಾಗ. ಇದು ಕೂಡ ಡೆವಲಪ್ ಆಗೋಕ್ಕೆ ಸಹಾಯಕ ಆಗುತ್ತೆ ಸರ್. ಹಂಪಿ ಇತಿಹಾಸಕ್ಕೆ ಭದ್ರ ಬುನಾದಿ ನಿಜ ಮೇಡಮ್. ಇಲ್ಲಿಂದ ನಿಜ ಮೇಡಮ್. ಎಷ್ಟೋ ಜನಕ್ಕೆ ಅದರ ಮಹತ್ವನೇ ಗೊತ್ತಿಲ್ಲ ಮೇಡಮ್. ಹೌದು, ವಿಜಯನಗರ ಸಾಮ್ರಾಜ್ಯ ಕಟ್ಟಲಿಕ್ಕೆ ತೂಗಿದಂಥ ಒಂದು ತೊಟ್ಲು ಅಂತ ನಾವು ಕರಿತಾ ಇದ್ದೀವಿ. ಅಂದರೆ ಯಾವುದೇ ಆಗಲಿ ನಾವು ದಿಢೀರಾಗಿ ಸಾಮ್ರಾಜ್ಯ ಕಟ್ಟೋಕ್ಕೆ ಸಾಧ್ಯ ಇದ್ದಿಲ್ಲ. ಯಾವುದಾದ್ರೂ ಹಿನ್ನೆಲೆ ಇದ್ದರೆ ಮಾತ್ರ, ಅವನಲ್ಲಿ ಕ್ಷತ್ರಿಯ ಗುಣಗಳಿದ್ದರೆ ಮಾತ್ರ ಅವನ್ನ ಸಾಮ್ರಾಜ್ಯ ಕಟ್ಟೋದಕ್ಕೆ ಸಹಾಯಕ ಆಗ್ತಾಯಿತ್ತು. ಇಲ್ಲಿಂದ ಕುಮಾರರಾಮರು ಅಳಿದ್ರ ನಂತರ ಇಲ್ಲಿರ್ತಕ್ಕಂಥ ಖಜಾನೆಯೊಂದಿಗೆ ಆನೆಗುಂದಿಗೆ ಹೋಗಿ ಅಕ್ಕಬುಕ್ಕರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಮೇಡಮ್. ಓಕೆ, ಅದನ್ನ ಮುಂದಿನ ವಿಡಿಯೋದಲ್ಲಿ ಮಾಡ್ತಾರೆ. ವಿಜಯನಗರ ಸಂಸ್ಥಾನಕ್ಕೆ ಸಾಮ್ರಾಜ್ಯ ಕಟ್ಟೋದಕ್ಕೆ ಅಡಿಪಾಯ ಹಾಕೋದಕ್ಕೆ ಕುಮಾರರಾಮ ಅವ್ರಿಗೆ ಹೇಗೆ ಪ್ರೇರಣೆ ಆಗ್ತಾರೆ ಅಕ್ಕಬುಕ್ಕ ಅವ್ರಿಗೆ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ ಮೇಡಮ್. ಅದಾದ ನಂತರ ಇದು 3ನೇ ಸುತ್ತಿನ ಕೋಟೆ ನಾವು ಇವಾಗ ಹೋಗ್ತಾ ಇದ್ದೀವಿ. ನಮ್ಮಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಹಾಂ ಮೇಡಮ್, ಹೋಗೋಣ ಬನ್ನಿ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.